ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಮಾರ್ಕಂಡೇಯ ಉವಾಚ ಸಾವರ್ಣಿ ಸೂರ್ಯತನಯೋ ಯೋ ಮನುಃ ಕಥ್ಯತೇಷ್ಟಮಃ ನಿಶಾಮಯ ತದುತ್ಪತ್ತಿಂ ವಿಸ್ತರಾದ್ಗತತೋ ಮಮ. ಯಾ ದೇವಿ ಸರ್ವಭೂತೇಷು ಕಾಂತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಜೀವನಲ್ಲಿರುವ ಸ್ವಭಾವ ಸಹಜವಾದ ಗುಣವನ್ನ ಅಭಿವ್ಯಕ್ತಿಗೊಳಿಸ್ಲಿಕ್ಕೆ, ಅಂದ್ರೆ ಕಾಂತಿ ಅಂದ್ರೆ ಸೆಳೆಯುವ ಗುಣ ಅಂತ ಅರ್ಥ. ಯಾವ ಮೂಲಕ ಸೆಳೆಯುತ್ತೆ ಅಂದ್ರೆ ಸಾತ್ವಿಕ ಗುಣಗಳಿಂದ ಸೆಳೆಯುವ ಕಾಂತಿಯನ್ನ ತೋರಿಸೋಳು ಸಾತ್ವಿಕ ಕಾಂತಿಗಳು, ಕಾಂತಿ ಸ್ವರೂಪಗಳು. ಒಟ್ಟಂತೂ ಸೆಳೆಯತ್ತೆ. ಸೆಳೆದವನಿಗೆ ಏನೋ ಲಾಭ ಇದು ಸೆಳೀತಾನೆ ಅನ್ನುವಂಥದ್ದಾದಾಗ ಅದು ರಾಜಸ ಕಾಂತಿ ಅನಿಸುತ್ತೆ. ಇನ್ನು ಕಾಂತಿ ಅನ್ನೋದು ಇಲ್ವೇ ಇಲ್ಲ, ಅದನ್ನ ಬರಮಾಡಿಕೊಂಡು ಆ ತರದ ತನ್ನ ಲಕ್ಷಣಗಳನ್ನ ಬೇಕು ಅಂತ ಸೃಷ್ಟಿಸಿಕೊಂಡು ಕಾಣುವಂಥದ್ದೇನಿದೆ ಅದು ತಾಮಸವಾದದ್ದು ಮತ್ತು ತುಂಬಾ ಸ್ವಾರ್ಥಪರವಾದದ್ದಾಗಿರುತ್ತೆ. ಇರದೇ ಇರುವ ಗುಣಗಳಿಂದ ತನ್ನನ್ನ ಪ್ರಕಟಿಸಿಕೊಳ್ಳುವಂತಹ ವ್ಯಕ್ತಿತ್ವ ಒಬ್ಬ ಮನುಷ್ಯನಲ್ಲಿ ತಾನು ತಲೆ ಪೂರ್ತಿ ಬೋಳಾಗಿದ್ರು ಟೋಪನ್ ಹಾಕೊಂಡು ತಿರುಗ್ತೇನೆ ಅನ್ನೋ ರೀತಿಯಲ್ಲಿ ತನ್ನನ್ನ ಗುರುತಿಸಿಕೊಳ್ಳುವ, ಟೋಪನ್ ಹಾಕೊಳ್ಳೋದು ತಪ್ಪಲ್ಲ, ಆದ್ರೆ ಅದರಿಂದ ತಾನೇನೋ ಒಂದಿಷ್ಟು ಸ್ವಾರ್ಥಕ್ಕಾಗಿ ಲಾಭ ಮಾಡ್ಕೊಳ್ತೇನೆ ಅನ್ನೋದು ಬಂದಾಗ ಅದು ಕಾಂತಿಯ ಮೂರನೇ ಸ್ವರೂಪವಾಗತ್ತೆ ಅಂತ ನಾವು ನೋಡಿದ್ವಿ. ಮುಂದೆ ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಲಕ್ಷ್ಮಿ ಅಂತಂದ್ರೆ ಸಂಪತ್ತಿಗೆ ಅಭಿಮಾನಿನಿ. ಲಕ್ಷ್ಮಿ ಅನ್ನೋದಕ್ಕೆ ತುಂಬಾ ಅರ್ಥ ಇದೆ. ಲಕ್ಷಣ ಉಳ್ಳದ್ದು ಅಂತಾನೂ ಅರ್ಥ ಆಗತ್ತೆ. ಅತ್ಯಂತ ಶೀಲಳು ಅನ್ನೋದನ್ನ ಲಕ್ಷ್ಮಿ ಅನ್ನುವ ಶಬ್ದ ಹೇಳುತ್ತೆ. ಅವಳಷ್ಟು ಲಕ್ಷಣವಂತೆ ಇನ್ನೊಬ್ಳಿಲ್ಲ. ಪರಮಾತ್ಮನಿಗೆ ಹೊಂದಬಹುದಾದ ಎಲ್ಲ ಗುಣಗಳಿಂದಲೂ ತುಂಬಿಕೊಂಡವಳು ಅಂತ ಒಬ್ಳಿದ್ರೆ ಅದು ಅವಳು ಮಾತ್ರ. ಉಳಿದ ಯಾರಲ್ಲೂ ಕೂಡ ಅಂತಹ ಒಂದು ಗುಣಮಯತೆ, ಪರಮಾತ್ಮನಲ್ಲಿ ತತ್ಪರತೆ, ಹಿಡಿದ ಕೆಲಸಗಳನ್ನು ಮುಗಿಸುವ ಜಾಗ್ರತೆ, ಸಮಾಜದ ಎಲ್ಲ ವ್ಯಥೆಗಳನ್ನು ಕಳೆಯುವಂತಹ ಪ್ರಥೆ ಅದು ಲಕ್ಷ್ಮಿಯಲ್ಲಿ ಇರುವಂಥದ್ದು. ಅಂತಹ ಲಕ್ಷ್ಮಿ ಪ್ರಧಾನವಾಗಿ ಅಷ್ಟವಿಧವಾಗಿ ನಾವು ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಸೌಭಾಗ್ಯ ಲಕ್ಷ್ಮಿ ಹೀಗೇನೇನೋ ಒಂದಿಷ್ಟು ಹೇಳ್ತಾರೆ. ಒಟ್ಟಂತೂ ಅದರ ಅಭಿಪ್ರಾಯ ಏನ್ ಗೊತ್ತಾ? ದುಡ್ಡಿದ್ರೂ ಇಲ್ದೇ ಇದ್ರೂ ನೆಮ್ಮದಿ ಇರುತ್ತೆ ಅಂತ ಆದ್ರೆ ಆ ಸಂಪತ್ತಿಗಿಂತ ದೊಡ್ಡ ಸಂಪತ್ತಿಲ್ಲ. ದುಡ್ಡಿಂದಲೇ ಎಲ್ಲ ಅನ್ನುವ ಒಂದು ಭಾವ ಅದು ಯಾವತ್ತೂ ಬಿಟ್ಟು ಹೋಗಲ್ಲ ಬಿಡಿ, ಸುಲಭದಲ್ಲಿ ಯಾರನ್ನು ಬಿಟ್ಟು ಹೋಗಲ್ಲ. ಆದ್ರೆ ಬಿಟ್ಟು ಹೋಗಬೇಕಾದಂತಹ, ಹೋಗದೆ ಉಳಿಸ್ಕೊಳ್ಬೇಕಾದಂತಹ ಸಂಪತ್ತು ಯಾವುದು ಅಂತಂದ್ರೆ ನೆಮ್ಮದಿ. ಆ ನೆಮ್ಮದಿಯನ್ನ ಪಡೆಯುವುದಕ್ಕೆ ಲಕ್ಷ್ಮಿಯ ಸಾತ್ವಿಕವಾದ ನೆಲೆ ನಮಗೆ ಬೇಕು. ಅಂದ್ರೆ ದೈವಿ ಸಂಪತ್ತು ಅಂತ ಇಟ್ಕೊಳ್ಳಿ. ಅಭಯ, ಜ್ಞಾನ, ದಾನ, ದಮ, ಯಾವುದನ್ನ 16ನೇ ಅಧ್ಯಾಯದಲ್ಲಿ ಕೃಷ್ಣ ಅಭಯಂ ಸತ್ವ ಸಂಶುದ್ಧಿ ಜ್ಞಾನ ಯೋಗ ವ್ಯವಸ್ಥಿತಿ ಅಂತ ಏನ್ ಹೇಳ್ತಾನೋ ಅಂಥ ಸಂಪತ್ತಿನ ಒಬ್ಬ ಒಡೆಯನಾಗ್ತಾನೆ ಅಂತಂದ್ರೆ ಅವನು ಸಾತ್ವಿಕ ಲಕ್ಷ್ಮಿಯನ್ನ ಹೊಂದಿದ್ದಾನೆ. ಇಂಥವನು ಎಂದೂ ದುಃಖಕ್ಕೊಳಗಾಗುವುದಿಲ್ಲ, ಯಾವತ್ತೂ ಯಾರಿಂದಲೂ ಕೂಡ ಅನ್ಯಾಯಕ್ಕೊಳಗಾಗುವುದಿಲ್ಲ, ಅಥವಾ ಅನ್ಯಾಯಕ್ಕೊಳಗಾದ್ರೂ ಕೂಡ ಅದನ್ನು ಮೀರಿ ನಿಲ್ಲುವಂತಹ ಶಕ್ತಿ ಆತನಿಗೆ ಬರುತ್ತೆ. ಇದು ಎರಡನೆಯ ಸಂಪತ್ತಿನ ಮುಖ. ಅಂದ್ರೆ ಒಂದನೇ ಸಂಪತ್ತಿನ ಮುಖ ಅಂದ್ರೆ ದೈವಿ ಸಂಪತ್ತಿನ ಮುಖ. ಎರಡನೇ ಸಂಪತ್ತಿನ ಮುಖ ಈ ಜ್ಞಾನ, ದಾನ, ದಮ ಇತ್ಯಾದಿಗಳೆಲ್ಲ ಇರುತ್ತೆ. ಆದ್ರೆ ಅದು ತನ್ನ ಸ್ವಾರ್ಥಕ್ಕಾಗಿ ಇರುತ್ತೆ, ತನ್ನ ವ್ಯಕ್ತಿಗತವಾದ ಲಾಭಕ್ಕಾಗಿ ಇರುತ್ತೆ. ಇದನ್ನ ರಾಜಸ ಸಂಪತ್ತು ಅಂತ ಕರೀತಾರೆ. ಅಂದ್ರೆ ಸಂಪತ್ತು, ವಾಹನ,
ಒಂದಿಷ್ಟು ಭೂಮಿ, ಹೊರಗಿನಿಂದ ಒಂದಿಷ್ಟು ತೋಟ, ಆ ತೋಟದಲ್ಲಿ ಮೇಯ್ಲಿಕ್ಕೆ ಹಸುಗಳು ಇತ್ಯಾದಿಗಳೆಲ್ಲ ಅದೊಂದು ಅವನ ಪ್ರತಿಷ್ಠೆಯನ್ನು ಹೆಚ್ಚಿಸುವುದಕ್ಕೋಸ್ಕರ ಬೇಕು ಅಂತ ಭಾವಿಸುವ ರೀತಿಯಲ್ಲಿ ಅವನನ್ನು ಕಾಪಾಡಿಕೊಳ್ತಾನೆ ಅಂತಂದಾಗ ಅದು ರಾಜಸ ಸಂಪತ್ತು ಅಂತ ಅನಿಸಿಕೊಳ್ಳುತ್ತೆ. ಮೂರನೆಯದ್ದು ಡಂಭ, ದರ್ಪ, ಡಂಭೋ ದರ್ಪೋಭಿಮಾನಶ್ಚ ಕ್ರೋಧ ಪಾರುಷ್ಯಮೇವಚ ಅಂತ ಏನು ಕೃಷ್ಣ ಆಸುರಿ ಸಂಪತ್ತನ್ನ ಹೇಳಿದ್ದಾನೆ, ಅಂಥ ಸಂಪತ್ತು ಅಲಕ್ಷ್ಮಿಯ ಕಲಿಯ ಪತ್ನಿಯಾಗಿ ಅಲಕ್ಷ್ಮಿಯಲ್ಲಿ ಸನ್ನಿಹಿತಳಾಗಿ ಕೊಡ್ತಾಳವಳು. ಲಕ್ಷ್ಮಿಯ ಆರಾಧನೆ ಮಾಡುವಾಗ ವಿವೇಕ ತಪ್ಪಿದ್ರೆ ಅದು ಲಕ್ಷ್ಮಿಯ ಆರಾಧನೆ ಆಗುದಿಲ್ಲ, ಅದು ಅಲಕ್ಷ್ಮಿಯ ಆರಾಧನೆ ಆಗುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಷ್ಟೇ. ಲಕ್ಷ್ಮಿಯಿಂದ ಯಾವ ತೊಂದರೆನೂ ಆಗುದಿಲ್ಲ, ಲಕ್ಷ್ಮಿ ಯಾವತ್ತೂ ಯಾರಿಗೂ ತೊಂದರೆ ಮಾಡಲ್ಲ. ಆದ್ರೆ ಅವರ ಗುಣಗಳಲ್ಲಿ ಈ ದರ್ಪ, ಡಂಭ, ಮೋಸ, ಅನ್ಯಾಯ ಇತ್ಯಾದಿಗಳು ಇದ್ದು ಅವರು ಲಕ್ಷ್ಮಿಯನ್ನ ಆರಾಧನೆ ಮಾಡಿದ್ರೆ ಅಲ್ಲಿ ಲಕ್ಷ್ಮಿ ಅವರಿಗೆ ಅನುಗ್ರಹ ಮಾಡುವುದಲ್ಲ, ಅಲಕ್ಷ್ಮಿಯಲ್ಲಿ ನೆಲೆಸಿದಂತಹ ತನ್ನ ರೂಪದಿಂದ, ಅಂದ್ರೆ ಅಲಕ್ಷ್ಮಿಯೇ ಅವರನ್ನ ಅಪ್ಪಿಕೊಳ್ತಾಳೆ. ಅವರಿಗೆ ಇಂಥದ್ದೆಲ್ಲ ಬಹಳ ಇಷ್ಟ, ಅಡ್ಡದಾರಿಗಳು, ಸುಲಭದಲ್ಲಿ ದುಡ್ಡು ಮಾಡುದು, ಬೇಗ ದುಡ್ಡು ಮಾಡುದು, ಇನ್ನೇನೋ ರೀತಿಯಲ್ಲಿ ಬಿಗ್ ಮನಿ, ಫಾಸ್ಟ್ ಮನಿ, ಈಸಿ ಮನಿ, ಇಂತಹ ಸಂಪತ್ತೆಲ್ಲ ಬರ್ಲಿಕ್ಕೆ ಕಾರಣವಾಗುವಂಥದ್ದು ಈ ಲಕ್ಷ್ಮಿಯ ಹೆಸರಿನಲ್ಲಿ ನಡೆಯುವ ಆರಾಧನೆ. ಅದರದ್ದು ಲಕ್ಷ್ಮಿ ಆರಾಧನೆ ಆಗಿರುವುದಿಲ್ಲ, ಅದು ಅಲಕ್ಷ್ಮಿ ಆರಾಧನೆ ಆಗುತ್ತೆ. ಅದು ತಾಮಸ ಪ್ರವೃತ್ತಿಗೆ ಕಾರಣವಾದಂತಹ ಪ್ರೇರಣಾದಾಯಿಯಾದ ಶಕ್ತಿ ಅದು ಲಕ್ಷ್ಮಿಯದ್ದೇ. ಆದ್ರೆ ಅದು ವರ ಕೊಡುವುದು ಅಲಕ್ಷ್ಮಿಯಲ್ಲಿ ನಿಂತು ಕೊಡ್ತಾಳೆ. ಆದ್ರಿಂದಾಗಿ ಆ ಉಪಾಸನೆ ಅಂತ ಅನ್ನೋದು ಅಪಾಯಕಾರಿ ಅಂತ ಹೇಳಿದ್ದು. ಲಕ್ಷ್ಮಿ ಉಪಾಸನೆಯಿಂದ ಯಾವತ್ತೂ ತೊಂದರೆ ಇಲ್ಲ. ಆದ್ರೆ ಆ ಉಪಾಸನೆಯಲ್ಲಿ ಇರ್ಬೇಕಾದ ಎಚ್ಚರ ಏನು ಅಂತಂದ್ರೆ, ಲಕ್ಷ್ಮಿ ಸಾತ್ವಿಕತೆಯನ್ನ ತುಂಬುವವಳು, ಸಾತ್ವಿಕ ಸಂಪತ್ತಾದಂತಹ ಭಗವಂತನನ್ನ ಕೊಡುವವಳು, ಮತ್ತು ಭಗವಂತನನ್ನ ಜೊತೆಯಾಗಿ ತನ್ನನ್ನ ಕಾಣಬೇಕು ಅಂತ ಬಯಸ್ತಾ, ಅಂದ್ರೆ ಸೃಷ್ಟಿಯಲ್ಲಿ ಭಗವಂತನ ಜೊತೆಗಿದ್ದು ಆಕೆ ಕಾರ್ಯಭಾರ ಮಾಡ್ತಾಳೆ, ಭಗವಂತನನ್ನ ಅವಳಿಗಿಂತ ಹೀನವಾಗಿ ತೋರಿಸುವುದು, ಅಥವಾ ಇವತ್ತಿನ ಈ ರಾಧೆ ಅಂತ ಅನ್ನೋದೇ ಕೃಷ್ಣನಿಗೆ ಪ್ರಧಾನ ಶಕ್ತಿ ಅಂತ ಇತ್ಯಾದಿ ಎಲ್ಲ ಭಾವಿಸಿ ರಾಧೆಯನ್ನ ಆರಾಧನೆ ಮಾಡುವುದೇನಿದೆ ಅದ್ರ ಹೆಸರಿಗೆ ರಾಧೆ ಆರಾಧನೆ, ಅದು ಅಲಕ್ಷ್ಮಿ ಆರಾಧನೆಯೇ ಆಗಿರುತ್ತೆ. ಅದರಲ್ಲಿ ಅವಳಿಗಂತೂ ಚೂರು ಇಂಥದ್ದು ಇಷ್ಟ ಆಗುವಂಥದ್ದಲ್ಲ. ಇನ್ನು ಆಕೆಯ ಉಪಾಸನೆಯಿಂದ ಆಗುವ ಅನರ್ಥಗಳ ಬಗ್ಗೆ ಅಂತೂ ಪಟ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಲಕ್ಷ್ಮಿ ಆರಾಧನೆ ಅಲ್ಲ ನಾ ಹೇಳ್ತಾ ಇರೋದು, ಅಲಕ್ಷ್ಮಿಯ ಆರಾಧನೆ. ಹೆಸರಿನಲ್ಲಿ ನೀವು ಲಕ್ಷ್ಮಿ ಅಂತ ಹೆಸರಿಟ್ಟಿರ್ತೀರಿ ಅಷ್ಟೇ, ಅದು ಜ್ಯೇಷ್ಠ ಲಕ್ಷ್ಮಿ ಆಗಿರ್ತಾಳಷ್ಟೇ. ಜ್ಯೇಷ್ಠ ಲಕ್ಷ್ಮಿ ಅಂತಂದ್ರೆ ಜ್ಯೇಷ್ಠ ಅಲಕ್ಷ್ಮಿ ಅಂತ ಅರ್ಥ, ಅದು ಕಲಿಯ ಹೆಂಡತಿ. ಹೀಗೆ 3 ವಿಧವಾದ ಜನರಿಗೆ 3 ವಿಧವಾದ ಸಂಪತ್ತನ್ನ ಕೊಡುವಂತಹ ಲಕ್ಷ್ಮಿಯ ಸ್ವರೂಪಕ್ಕೆ ನಮಸ್ತೆ 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 ಅಂತ ನಮಸ್ತಸ್ಸಿ 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 ಅಂತ ರೂಪವನ್ನ ಇಲ್ಲಿ ನಾವು ಅನುಸಂಧಾನ ಮಾಡ್ಲಿಕ್ಕಿರುವಂಥದ್ದು. ಯಾ ದೇವಿ ಸರ್ವಭೂತೇಷು ಧೃತಿ ರೂಪೇಣ ಸಂಸ್ಥಿತ. ಧೃತಿ ಅನ್ನೋದು ಒಂದು ನಿರ್ಧಾರಗೊಂಡಂತಹ ಅಂಶಕ್ಕೆ ಗಟ್ಟಿಯಾಗಿ ನಿಲ್ಲುವುದು, ಇದನ್ನ ಧೃತಿ ಅಂತ ಕರೀತಾರೆ. ಇಲ್ಲಿ ಅಚಲವಾದ ಸ್ಥಿತಿ, ಮತ್ತೆ ಪ್ಲೇಟ್ ಚೇಂಜ್ ಮಾಡುದು ಅಂತ ಹೇಳ್ತಾರಲ್ಲ, ಅದು ಇರುವುದಿಲ್ಲ ಅಂತ ಅರ್ಥ. ಏನಾದ್ರೂ ಒಂದು ವಿಷಯಕ್ಕೆ ನಿರ್ಧಾರಕ್ಕೆ ಬಂದ್ರು ಅಂತಂದ್ರೆ ಕೊನೆವರೆಗೂ ಆ ನಿರ್ಧಾರವನ್ನ ಸಮರ್ಥಿಸಿಕೊಳ್ಳುವಂತಹ ಸ್ವಭಾವ, ಇದನ್ನ ಧೃತಿ ಅಂತ ಕರೀತಾರೆ. ಯಾದೇವಿ ಸರ್ವಭೂತೇಷು ಧೃತಿ ರೂಪೇಣ. ಎಷ್ಟೇ ಅಡೆತಡೆಗಳು ಬಂದ್ರೂ ಕೂಡ ಆ ಕಾರ್ಯವನ್ನ ನಿಲ್ಲಿಸದೆ ಮುಗಿಸುವ ತನಕ ಅಚಲವಾದ ನಿಲುವನ್ನ ಏನು ಕೈಗೊಳ್ತಾನೆ ಒಬ್ಬ ವ್ಯಕ್ತಿ, ಅವನನ್ನ ಧೃತಿವಂತ, ಧೈರ್ಯವಂತ ಅಂತ ಕರೀತಾರೆ. ಈ ಧೈರ್ಯವಂತನ ದಾರಿಯಲ್ಲಿ ಭಗವಂತನ ಆಜ್ಞೆಯನ್ನು ನೀಡ್ಲಿಕ್ಕೋಸ್ಕರ, ಆಜ್ಞೆಯನ್ನ ಪಾಲಿಸಿ ಅವನಲ್ಲಿ ಅದನ್ನ ಕಾರ್ಯರೂಪಕ್ಕೆ ತರಲಿಕ್ಕೋಸ್ಕರನೇ ಲಕ್ಷ್ಮಿ ಧೃತಿ ರೂಪದಲ್ಲಿ ಎಲ್ಲರೊಳಗೂ ನೆಲೆಸಿದ್ದಾಳೆ. ಎಲ್ಲಾ ತರದ ವ್ಯಕ್ತಿಯಲ್ಲೂ ಧೃತಿ ಅನ್ನೋಳು ಇದ್ದೇ ಇರ್ತಾಳೆ. 3 ಮುಖದಲ್ಲಿ ಆ ಧೃತಿ ಕೆಲಸ ಮಾಡ್ತಾಳೆ ಅಂತ ಅನ್ನೋದನ್ನ ಹೇಳಲಿಕ್ಕೋಸ್ಕರ ನಮಸ್ತಸ್ಸೈ 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 ಅನ್ನುವ 3 ರೂಪಗಳ ಚಿಂತನೆ ಅಲ್ಲಿ ಬಂದಿದೆ. ಸಾತ್ವಿಕ ಜೀವರಿಗೆ ಭಗವಂತನಲ್ಲಿ ಅತ್ಯಂತ ಭಕ್ತಿ ಹುಟ್ಟುತ್ತೆ. ಗಟ್ಟಿಯಾದ ಮನಸ್ಸು ಮಾಡಿ ಇಂದ್ರಿಯಗಳನ್ನ ದಾರಿಯಿಂದ ಜಾರದಂತೆ ಹಿಡಿದಿಟ್ಟುಕೊಳ್ತಾರೆ. ಇಂತಹ ಸಾತ್ವಿಕವಾದ ಧೃತಿಯನ್ನ ಕೊಡ್ಲಿಕ್ಕೆ ಲಕ್ಷ್ಮಿಯ
ಸಾತ್ವಿಕ ಧೃತಿ ಕೆಲಸ ಮಾಡ್ತಾಳೆ. ಎರಡನೇದ್ದು ರಾಜಸ ಧೃತಿ. ಈ ಧರ್ಮ, ಅರ್ಥ, ಕಾಮ, ಮೋಕ್ಷ ಇತ್ಯಾದಿಗಳೆಲ್ಲದರ ಬಗ್ಗೆ ಅವರಿಗೆ ಪರಿಚಯ ಇರುತ್ತೆ. ಧರ್ಮ, ಅರ್ಥ, ಕಾಮಗಳಿಗಾಗಿಯೇ ಕೆಲಸಗಳನ್ನ ನಡೆಸ್ತಾರೆ. ಆದ್ರೆ ಅತಿಯಾದ ಫಲದ ಆಸೆ ಇರುತ್ತೆ. ಫಲದಾಸೆ ಬರುತ್ತೆ ಅಂದ್ರೆ ಫಲದ ಈಡೇರಿಕೆ ಆಗತ್ತೆ ಎಂದು ಅದನ್ನು ಬಿಟ್ಕೊಡಲ್ಲ. ಆದ್ರೆ ಫಲಾಪೇಕ್ಷೆಯಿಂದ ಒಂದು ವಿಷಯಕ್ಕೆ ಸ್ಟಿಕ್ ಆಗುದೇನಿದೆ, ಇದು ರಾಜಸ ಧೃತಿ ಅಂತ ಅನಿಸುತ್ತೆ. ಸರಿ ತಪ್ಪುಗಳಿಗೋಸ್ಕರ ಧೃತಿ ಆಗುವುದಲ್ಲ. ಇದು ತಪ್ಪಿದ್ರೆ ಬೇಡ, ಇದು ಸರಿ ಇದ್ರೆ ಬೇಕು, ಇದು ತಪ್ಪಿದ್ರೆ ಅದನ್ನ ಬಿಡ್ತೇನೆ, ಇದು ಸರಿ ಇದ್ರೆ ನಾನು ಎಂದಿಗೂ ಬಿಡಲ್ಲ ಅನ್ನುವ ಈ ನಿರ್ಧಾರ ಏನಿದು ಸಾತ್ವಿಕ ಧೃತಿ. ಒಳ್ಳೇದು ಕೆಟ್ಟದ್ದು ಪ್ರಶ್ನೆ ಅಲ್ಲ. ಸಂಪತ್ತು, ಲಾಭ, ತತ್ಕಾಲದ ಅನುಕೂಲತೆಗಳು ಉಂಟಾಗುತ್ತೆ ಅಂತಂದ್ರೆ ಆ ಧೃತಿಗೋ ಆ ವಸ್ತುಸ್ಥಿತಿಯನ್ನ ಬಿಟ್ಟು ಒಂದು ಫಲದಾಸೆಯಿಂದ ನಿಲ್ಲುವಂತದ್ದೇನಿದೆ ಅದು ಎರಡನೇ ರೀತಿಯ ಧೃತಿ. ಮೂರನೇದ್ದು, ನೀವೇನೇ ಮಾಡಿ ನಾವು ನಿದ್ದೆ ಬಿಡು ತಪ್ಸಲ್ಲ, ನಿದ್ದೆ ಮಾಡು ತಪ್ಸಲ್ಲ. 3-6 ಆಗ್ಲಿ 6-3 ಆಗ್ಲಿ, ಈ ಆಲಸ್ಯ, ನಿದ್ರೆ, ಒಂದು ರೀತಿಯಲ್ಲಿ ಎಲ್ಲರನ್ನ ಭಯಗೊಳಿಸುವಂತಹ ಸ್ಥಿತಿ, ಅಥವಾ ಕೆಲವರಿಗೆ ಒಳಗಿನಿಂದಲೇ ಭಯ, ಮದ ಇತ್ಯಾದಿಗಳೆಲ್ಲ ಬಿಟ್ಟಿರ್ಲಿಕ್ಕಾಗದೆ ಕೆಟ್ಟ ಮನಸ್ಸಿನಿಂದ ಅದನ್ನು ಮತ್ತಷ್ಟು ಗಟ್ಟಿ ಮಾಡಿಕೊಂಡು ಒಳಗಿನಿಂದ ಅದನ್ನೇ ನಂಬಿ ಅದೇ ಸರಿ ಅಂತ ಭಾವಿಸುವ ತಾಮಸ ಧೃತಿ ಏನಿದೆ, ಇದು ಶ್ರೀದೇವಿಯ ತಾಮಸ ರೂಪವಾದ ಧೃತಿ ರೂಪ. ತಾಮಸ ಪ್ರವೃತ್ತಿಯನ್ನು ಉಂಟು ಮಾಡುವ ಧೃತಿ ರೂಪ ಅಂತ ಹೀಗೆ 3 ರೂಪದಿಂದ 3 ಬಗೆಯ ಜೀವರಲ್ಲಿ ಧೃತಿಯನ್ನು ನೀಡುವಂತಹ ದೇವಿಯ ರೂಪಕ್ಕೂ ಧೃತಿ ಅಂತಾನೆ ಹೆಸರಿದೆ. ಅದು ಧೃತಿಯಾಗಿ ಕೆಲಸವನ್ನು ಮಾಡುತ್ತೆ. ಯಾ ದೇವಿ ಸರ್ವಭೂತೇಷು ವೃತ್ತಿ ರೂಪೇಣ ಸಂಸ್ಥಿತ, ನಮಸ್ತಸ್ಯೈ 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 ನಮೋ ನಮಃ. ವೃತ್ತಿ ಅಂದ್ರೆ ವಾರ್ತಾ ಅಂತ, ಅದಕ್ಕೆ ಇನ್ನೊಂದು ಶಬ್ದ ಸಂಸ್ಕೃತದಲ್ಲಿ. ವಾರ್ತಾ ಅಂತ ಎಲ್ಲಿಯಾದ್ರೂ ಸಂಸ್ಕೃತದಲ್ಲಿ ಪ್ರಯೋಗ ಆಯ್ತು ಅಂದ್ರೆ, ಈಗ ವಾರ್ತಾ ಅಂದ್ರೆ ಸುದ್ದಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕೋ ಬಲದೇವಾನಂದ ಸಾಗರ ಅಂತ ನಾವು ಕೇಳಿದ ಈ ಹಳೆ ಕಾಲದ ಸಂಸ್ಕೃತದ ಏನು ಸಂಭಾಷಣೆ ಇದೆ ಅಥವಾ ಸಂವಾದ ಇದೆ, ಅದು ವಾರ್ತಾ ಅಂತ ಈಗ ಸುದ್ದಿ ಅನ್ನುವ ಅರ್ಥದಲ್ಲಿ ಪ್ರಯೋಗ ಇದೆ. ಮೂಲತಃ ವಾರ್ತಾ ಅಂದ್ರೆ ಅಥವಾ ವೃತ್ತಿ ಅಂದ್ರೆ ಜೀವನ ನಡೆಸಲಿಕ್ಕಾಗುವಂತಹ ಯಾವುದೋ ಒಂದು ಉಪಾಯ. ಅದು ಶ್ರೀದೇವಿಯ ಕಾರ್ಯಭಾರ. ಭಗವಂತನ ಆಜ್ಞೆಯಿಂದ ಸಮಸ್ತ ಜೀವರಲ್ಲಿ ಆಯಾ ಜೀವರಿಗೆ ಯೋಗ್ಯವಾದ ವ್ಯಾಪಾರವನ್ನು ನಡೆಸಲಿಕ್ಕೋಸ್ಕರ ಅವಳು ವೃತ್ತಿ ರೂಪದಿಂದ ಇದ್ದೇ ಇರ್ತಾಳೆ. ಪ್ರತಿಯೊಬ್ಬನಲ್ಲೂ ವೃತ್ತಿ ರೂಪದಿಂದ ತತ್ತತ್ ಕಾರ್ಯಗಳನ್ನು ಮಾಡಿಸ್ತಾ ಹೋಗ್ತಾಳೆ. ಸಾತ್ವಿಕ ಜೀವರಲ್ಲಾಗುವಾಗ ಅವರ ವರ್ಣ, ಅವರ ಆಶ್ರಮಕ್ಕೆ ಸರಿಯಾದ ರೀತಿಯಲ್ಲಿ ಸಾತ್ವಿಕ ವ್ಯಾಪಾರವನ್ನು ನಡೆಸಿಕೊಂಡು ಬದುಕ್ತಾರೆ. ಅಂದ್ರೆ ಜೀವನೋಪಾಯಕ್ಕಾಗಿ ಸಾತ್ವಿಕದ ಬದುಕನ್ನೇ ಆಶ್ರಯಿಸ್ತಾರೆ ಮತ್ತು ಸಾತ್ವಿಕವಾಗಿಯೇ ಆ ವೃತ್ತಿಯಿಂದ ಸಂಪತ್ತನ್ನ ಸಂಪಾದಿಸಿ ನೆಮ್ಮದಿಯ ಜೀವನವನ್ನು ನಡೆಸ್ತಾ ಇರುತ್ತೆ. ಇದು ಸಾತ್ವಿಕ ವೃತ್ತಿ. ಎರಡನೇದು ರಾಜಸ ಜೀವನಲ್ಲಿ ಕಾಣುವಂಥದ್ದು. ಐಷಾರಾಮವಾಗಿರ್ಬೇಕು, ಜೀವನ ನಡೆಸಲಿಕ್ಕೆ ಏನ್ ಬೇಕಾದ್ರೂ ತಕ್ಷಣದಲ್ಲಿ ನಿಯಮಗಳನ್ನು ಬದಲಿಸ್ಲಿಕ್ಕೆ ಸಿದ್ಧ ಅನ್ನುವ ರೀತಿಯ ಏನು ವ್ಯಾಪಾರ ನಡೆಯುತ್ತೆ, ಅದು ರಾಜಸ ವೃತ್ತಿ. ಇನ್ನು ಕೊಲೆ, ಸುಲಿಗೆ, ಅನ್ಯಾಯ, ದಗಲ್ಬಾಜಿತನ, ಏನು ಆಸುರಿ ವೃತ್ತಿಯ ಬಗ್ಗೆ ಹೇಳಿದ್ರು ಹಿಂದೆ, ಆಸುರಿ ಧರ್ಮದ ಬಗ್ಗೆ, ಅದರ ಮೂಲಕವೇ ಅಧಿಕಾರಯುಕ್ತವಾಗಿ ವ್ಯಾಪಾರವನ್ನು ನಡೆಸುವಂತಹ ಸ್ವರೂಪ ಏನಿದೆ, ಇದು ತಾಮಸ ವೃತ್ತಿ ಅಂತ ಅನಿಸಿಕೊಳ್ಳುತ್ತೆ. ಒಟ್ಟು 3 ವೃತ್ತಿ ರೂಪಳಾಗಿ ತಾಮಸ ವೃತ್ತಿ ಅನ್ನುವ ಶಬ್ದದಿಂದಲೇನೆ ಇಲ್ಲಿ ಪ್ರಕೃತ ರೂಪುಗೊಂಡಿದ್ದಾಳೆ. ಇಂತಹ 3 ಸ್ಥಳಗಳಲ್ಲಿ ಆ ವೃತ್ತಿಯ ರೂಪ ನಮಗೆ ಸಾತ್ವಿಕ, ರಾಜಸ, ತಾಮಸ ಅಂತ ವಿಭಾಗ ಮಾಡ್ಲಿಕ್ಕೆ ಅನುಕೂಲಕರವಾದ ವಾತಾವರಣವನ್ನ ನಿರ್ಮಾಣ ಮಾಡುವುದಕ್ಕೆ ಸರಿಯಾಗಿ ಈ ವೃತ್ತಿ ಅನ್ನೋದು ತುಂಬಾ ದೊಡ್ಡ ಸ್ಥಾನವನ್ನ ಹೊಂದಿದೆ. ಅಂತಹ ನಮ್ಮ ಸಾತ್ವಿಕ ವೃತ್ತಿಯನ್ನು ಜಾಗೃತಗೊಳಿಸುವಂತಹ ತಾಯಿಗೆ ನಮಸ್ಕಾರ ಅಂತ ಹೇಳಿ, ಯಾ ದೇವಿ ಸರ್ವಭೂತೇಷು ಸ್ಮೃತಿ ರೂಪೇಣ ಸಂಸ್ಥಿತ, ನಮಸ್ತಸ್ಯೈ 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 ನಮೋ ನಮಃ. ಈ ಸ್ಮೃತಿ ಅಂದ್ರೆ ನಮ್ಮ ಒಳಗಿನ ಮನಸ್ಸಿನಲ್ಲಿ ಉಂಟಾದ ನೆನಪಿನ ಅಲೆ. ಆದ್ರೆ ಆ ನೆನಪಿನ ಅಲೆ ಹುಟ್ಟಿದ್ದೆಲ್ಲಿಂದ ಅಂದ್ರೆ ಸ್ಮೃತಿಯಿಂದ. ಅಂತ ಒಂದು ನೆಲೆಯನ್ನ ಕಂಡುಕೊಳ್ಳುವುದಕ್ಕೆ ಪ್ರತಿಯೊಬ್ಬರು ಕೂಡ ಹಳೇದು ನೆನಪಿದ್ರೆ ಮಾತ್ರ ಅಲ್ಲಿ ಉಳ್ಕೊಳ್ಳಿಕ್ಕಾಗುತ್ತೆ. ಇದು ಇಲ್ಲ ಅಂದ್ರೆ ಇದೇ ಹಳೇದು ಅಂತ ಹೆಂಗ್ ಗೊತ್ತಾಗುತ್ತೆ? ಇವತ್ತು ಇಲ್ಲಿ ಹೋಗ್ತಾನೆ, ನಾಳೆ ಮರ್ತೋದ್ರೆ ಮತ್ತೊಂದ್ ಕಡೆ ಹೋಗ್ತಾನೆ, ನಾಳೆದಾದ್ರೆ ಮತ್ತೊಂದ್ ಕಡೆ ಹೋಗ್ತಾನೆ. ನಮ್ಮ ಮನೆಯಲ್ಲಿ ಅಂತಾನೆ ಅವನಿಗೆ ಕೊನೆವರೆಗೂ ಗೊತ್ತಾಗಲ್ಲ. ಇದು ಒಂದು ವಿಚಿತ್ರವಾದ ಸೃಷ್ಟಿಯ ಅಸ್ತಿತ್ವ. ಅದನ್ನು 3 ರೀತಿಯಾಗಿ ವಿಭಾಗ ಮಾಡುವುದು ಅಂತಂದಾಗ,
ಸಮಸ್ತ ಜೀವರಲ್ಲಿ ಸ್ಮೃತಿಯಾಗಿ ಇದ್ದಾಳೆ. ಪ್ರಾಣಿಗಳಲ್ಲೂ ಸಹ ನೆನಪಿರುತ್ತೆ, ನನ್ನ ಯಜಮಾನ ಅಂತ ಅದಕ್ಕೆ ನೆನಪಿರುತ್ತೆ, ಅಥವಾ ನನ್ನ ಕಲ್ಲೊಡೆದವ ಅಂತ ನೆನಪಿರುತ್ತೆ. ಪ್ರಾಣಿಗಳು ಮೂಸಿ ಹತ್ರ ಬಂದು ಇವನು ನನ್ನ ಯಜಮಾನ ಅಂತ ಗುರುತಿಸಿ ಅವನ ಹತ್ರ ಕಾಲಿಗೆ ಅಡ್ಡ ಬಿದ್ದು ಕೇಳ್ಕೊಳ್ಳುವಂತ ಪ್ರಸಂಗಗಳನ್ನು ಕೂಡ ನಾವು ಕೆಲವೊಂದ್ಸರ್ತಿ ನೋಡ್ತೇವೆ, ಬಿಟ್ಟು ಹೋಗ್ಬೇಡ ಅಂತ. ಇಲ್ಲಿ ಸ್ಮೃತಿ ಅಂತ ಬಂದಾಗ ಸಚ್ಚಾಸ್ತ್ರದ ಸ್ಮರಣೆ, ಒಳ್ಳೆಯ ಭಗವದ್ಭಕ್ತಿಗೆ ಕಾರಕವಾದ ವಿಷಯಗಳ ನೆನಪು, ಶ್ರವಣ, ಅಧ್ಯಯನ, ಅಧ್ಯಾಪನ, ಈ ರೀತಿ ಒಂದು ಕಡೆ ಕುಳಿತು ಮಾಡುವಂತಹ ಕಾರ್ಯಭಾರಗಳಿಗೆ ಸ್ಮೃತಿ ಅನ್ನೋದು ಬಹಳ ಮುಖ್ಯ. ಅದು ದೈಹಿಕವಾಗಿ ಶ್ರಮ ಇದ್ದಾಗ ಬೇರೆ ತರ, ಅದಿಲ್ಲದೆ ಇದ್ದಾಗ ಉಳಿದ ಎಲ್ಲ ಸ್ಥಿತಿಗತಿಗಳನ್ನ ಪೋಷಿಸ್ಲಿಕ್ಕೋಸ್ಕರ ಸ್ಮೃತಿ ಬಹಳ ಮುಖ್ಯ ಆಗುತ್ತೆ. ನಿನ್ನೆ ಮಲಗಿ ಹೇಳುವಾಗ ನಿನ್ನೆ ನಾನು ಮಲಗಿದ್ನೋ ಇಲ್ವೋ ಅಂತ ನನಗೆ ಗೊತ್ತಾಗದೆ ಹೋಯ್ತು ಅಂದ್ರೆ ನಿನ್ನೆ ಅದಕ್ಕೇನ್ ಅರ್ಥ ಇದೆ? ಇಲ್ಲಿ ಬಂದು ಒಂದು ಬೆರಳಿನಲ್ಲೂ ಸರಿಯಾದ ರೀತಿಯಲ್ಲಿ ನಮಗೆ ದೃಷ್ಟಿ ತೋರಿಸಿ ಹೇಳಲಿಕ್ಕೆ ಅದೇನು ಅಂತಾನೆ ಮರ್ತು ಹೋದ್ರೆ, ನಾವು ವ್ಯಕ್ತಿಯನ್ನ ನೋಡಿ ನಿನ್ನೆ ರೆಕಗ್ನೈಸ್ ಮಾಡಿದ್ವಿ, ಇವತ್ತೀಗ ಮರ್ತು ಹೋಗಿದೆ, ನೆನಪಿಲ್ಲ, ಸ್ಮೃತಿ ಇಲ್ಲ ಅಂತಾದ್ರೆ ಯಾವ ವಸ್ತುವನ್ನು ತಿಳಿಲಿಕ್ಕಾಗುದಿಲ್ಲ. ಆದ್ರೆ ಪರಮಾತ್ಮ ವಿಷಯದಲ್ಲಿ ಬೇರೆ, ಅದು ಮತ್ತೆ ವಿವರ ಮಾತಾಡ್ತಾರೆ. ಒಟ್ಟಂತೂ ವೃತ್ತಿ ಅಂತಂದ್ರೆ ಸ್ವ ಉಚಿತವಾದ ಜೀವನಲ್ಲಿ ವರ್ಣಾಶ್ರಮ ಧರ್ಮಕ್ಕೆ ಅನುಗುಣವಾಗಿ ಸಮಾಧಾನದ ಸಾತ್ವಿಕ ವ್ಯವಹಾರವನ್ನು ನಡೆಸಿದ್ರೆ ಅದು ಸಾತ್ವಿಕ ವೃತ್ತಿ ಅಂತ ಅನಿಸಿಕೊಳ್ಳುತ್ತೆ. ನೆಲೆಸಿದ್ರೆ ಐಷಾರಾಮದ ಜೀವನವನ್ನೇ ನಡೆಸಬೇಕು. ಈ ಉಳಿದ ಲೋಕದ ವ್ಯವಹಾರವನ್ನ ಬಾರಿಸಲು ನಾವು ವೃತ್ತಿ ರೂಪವನ್ನ ರಾಜಸ ವೃತ್ತಿ ರೂಪದಿಂದ ಕಲ್ಪಿಸಿಕೊಳ್ಬೇಕು ಅಂತ ಗೊತ್ತಾಗುತ್ತೆ. ಅಂದ್ರೆ ರಾಜಸ ವೃತ್ತಿ ರೂಪವನ್ನ ಪ್ರಾರ್ಥಿಸಿದ್ರೆ ನೋಡಿ, ನಮಗೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ, ಕೊಂದ ಪಾಪಗಳು ದಹನವಾಗುತ್ತೆ ಇತ್ಯಾದಿ. ಇನ್ನು ಮೂರನೇದ್ದು ತಾಮಸ ಜೀವರ ವೃತ್ತಿ ಹೇಗಿರುತ್ತೆ ಅಂದ್ರೆ ಕೊಲೆ, ಸುಲಿಗೆ, ದಗಲ್ಬಾಜಿತನ, ಮೋಸ, ಒಟ್ಟಂತೂ ಪ್ರಪಂಚದ ಎಲ್ಲ ವರ್ಗದ ಜನರನ್ನು ಕೂಡ ಒಂದ್ಸರ್ತಿ ಹಿಡಿತದಲ್ಲಿಟ್ಟುಕೊಂಡ ಹಾಗೆ ನಡೆಸುವಂತಹ ಈ ಮೂರು ಬಗೆಯ ವೃತ್ತಿಗಳನ್ನ ನಮ್ಮ ಬದುಕಿನಲ್ಲಿ ಕರುಣಿಸಿ ಅದರಿಂದ ಆಚೆಗೆ ನಮ್ಮ ಬದುಕನ್ನ ಎಳೆದೊಯ್ಯುವಂತಹ ಸ್ವರೂಪ ಅದು ಮೂರು ಸ್ಥಿತಿಯಲ್ಲಿ ಮೂರು ರೂಪಗಳಿಂದ ಪ್ರಕಟ ರೂಪುಗೊಂಡಿದೆ ಅನ್ನೋದು ಗೊತ್ತಾಗತ್ತೆ. ಯಾ ದೇವಿ ಸರ್ವಭೂತೇಷು ಸ್ಮೃತಿ ರೂಪೇಣ ಸಂಸ್ಥಿತ, ಮೂರು ರೂಪದಲ್ಲಿ ಸ್ಮೃತಿಯಾಗಿ ಕಾಣಿಸಿಕೊಂಡವಳು ಲಕ್ಷ್ಮಿಯ ಮತ್ತೊಂದು ರೂಪ. ಅವಳಿಗೆ ಸ್ಮೃತಿ ಶ್ರೀಯ ಆದೇಶದಂತೆ ಈ ಕಾರ್ಯವನ್ನು ಅವಳು ನಿರಂತರ ಮಾಡ್ತಾ ಇರ್ತಾಳೆ. ಎಲ್ಲ ಜೀವನಲ್ಲೂ ಈ ಸಾಕ್ಷಿಭೂತವಾಗಿ ಏನು ಕಾರ್ಯಭಾರ ನಡೆಯುತ್ತೆ ಅಂದ್ರೆ ಇವತ್ ನೋಡಿದ್ರೆ ನಾಳೆ ಅದನ್ನ ಎಚ್ಚರಪಡಿಸುತ್ತೆ. ಅಂತಹ ಶ್ರುತಿಯ ಸ್ಮೃತಿಯ ನೆನಪುಗಳು ಮರ್ತು ಹೋಗದಂತೆ ಕಾಪಾಡಿಕೊಳ್ಳುವುದಕ್ಕೋಸ್ಕರ ಸಾತ್ವಿಕ ಸ್ಮೃತಿ ಅಂತ ಕರೀತಾರೆ. ಇದು ಚತುರ್ಮುಖನಿಗೇನು ಸಂಬಂಧ ಇಲ್ಲ. ಸಾತ್ವಿಕವಾದಂತಹ ಸ್ಮೃತಿ ರೂಪವನ್ನು ಕಾಣ್ತಾ ಇದ್ದಾರೆ. ರಾಜಸ ಜೀವನದಲ್ಲಿ ಲೋಕವಾರ್ತೆ ಅನ್ನುವುದೇ ಒಂದು ಸುಸಂದರ್ಭ ಅಂತ ಭಾವಿಸುವಂತದ್ದಿದೆ. ಸಾಂಸಾರಿಕ ಸ್ಮೃತಿಯನ್ನ ಪೂರ್ಣವಾಗಿ ಕಳಚಿಕೊಳ್ಳಿಕ್ ಪ್ರಯತ್ನ ಮಾಡ್ತಿರ್ತಾನೆ. ರಾಜಸ ಸ್ಮೃತಿಯಲ್ಲಿ ಒಳ್ಳೇದು ಯಾವುದು ಕಾಣಿಸಲ್ಲ, ಕೇವಲ ತನ್ನ ಬದುಕಿನ ಪ್ರಶ್ನೆಯನ್ನ ಹುಟ್ಟಿಸಿಕೊಳ್ಳುವಂತ ಪ್ರವೃತ್ತಿ. ಇನ್ನು ತಾಮಸ ಜೀವರಲ್ಲಿ ಆಗುವಾಗ ದುರ್ವಿಷಯಗಳ ಸ್ಮೃತಿಯನ್ನು ಪೋಷಿಸಲು ಶಾಸ್ತ್ರ ಸಮ್ಮತ ರೂಪದಲ್ಲಿ ನೆಲೆಸಿದ್ದಾಳೆ. ತಾಮಸರಲ್ಲಿ ಓದುವಾಗ ಇದರಿಂದ ನನಗೇನ್ ಲಾಭ, ಇದರ ಎಲಿಮೆಂಟ್ ಅನ್ನು ನಾನು ಎಲ್ಲಿ ಬಳಸ್ಕೊಳ್ಬಹುದು ಅಂತ ನೂರಾರು ತರದ ವೃತ್ತಿಯಿಂದ ವಸ್ತುವನ್ನ ಸೃಷ್ಟಿ ಮಾಡ್ತಾರಲ್ಲ, ಅಂತಹ ವೃತ್ತಿಯಲ್ಲಿ ಆಕೆ ನೆಲೆಸಿದ್ದಾಳೆ. ಸರಿ, ಸ್ಮೃತಿ ರೂಪ ಆಯ್ತು. ಇನ್ನು ದಯಾರೂಪ. ಸ್ಮೃತಿಯಲ್ಲಿ ಮೂರು ತರದ್ದು ಅಂತ ನಾವು ನೋಡಿದ್ವಿ. ಒಂದು ಸಚ್ಚಾಸ್ತ್ರ ಸ್ಮರಣೆ, ಇನ್ನೊಂದು ಲೋಕವಾರ್ತೆ, ಮೂರನೇದು ದುರ್ವಿಷಯಗಳ ಸ್ಮರಣೆ. ಅದು ಎಲ್ಲಿ ಹೋದ್ರೂ ಮರ್ತು ಹೋಗಲ್ಲ. ಇಂಥ ಮೂರು ರೂಪದ ಜೀವಿಗಳಲ್ಲಿ ಮೂರು ರೀತಿಯಾಗಿ ಲಕ್ಷ್ಮಿ ಸತ್ವರಜಸ್ತಮಸ್ಸು ಗುಣಮಯಿಯಾಗಿ ಆಯಾ ಜೀವರಲ್ಲಿ ನೆಲೆಸಿ ಬದುಕನ್ನ ಹಸನುಗೊಳಿಸೋಳಾದ್ರಿಂದ ಅವಳಿಗೆ ನಮಸ್ಕಾರ ಅಂತ ತಿಳಿಸಿದ್ರು. ಹೀಗೆ ಇನ್ನಷ್ಟು ಕೆಲವು ಸಂಗತಿಗಳು ಇವೆ. ಒಂದು ದಯಾ, ಆಮೇಲೆ ನೀತಿ, ಪುಷ್ಟಿ, ತುಷ್ಟಿ, ಆಮೇಲೆ ಮಾತೃ, ಕೊನೆಗೆ
ಇನ್ನೆರಡು ಭ್ರಾಂತಿ ರೂಪದಿಂದ ಬರುವಂತವಳೊಬ್ಳು. ಇವರೆಲ್ಲರೂ ಕೂಡ ಶತ್ರುಗಳನ್ನ ಸಂಹಾರ ಮಾಡಿ ಬಂದಿದ್ದಾರೆ. ಹೊರಗೆ ಬರುವಾಗ ಷಣ್ಮಹಿಷಿಯರಿಗೆ ಏನ್ ಕೆಲಸ ಇತ್ತು ಅದನ್ನು ಅವ್ರು ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಇಷ್ಟು ಇವತ್ತಿನ ಈ ಚಿಂತನೆ ಮಾಡಿ ಇನ್ನು ಸುಮಾರಿದೆ. ಭಾಗವತಕ್ಕೆ ಮತ್ತೆ ಜೊತೆಯಾಗಿ ಸೇರೋಣ. ಶ್ರೀ ಹರಿಪ್ರಿಯತಾಂ ಕೃಷ್ಣ ಅರ್ಪಣಮಸ್ತು.